ಯಾವಾಗಲೂ ನಗ್ತಾ ಇರಿ, ಯಾವುದೇ ಪರಿಸ್ಥಿತಿಯಲ್ಲಿ ಆದ್ರೂ ಮನುಷ್ಯ ನಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು. ಅದೇ ತರ ನಮ್ಮ ತಂದೆ ನೆನೆಸ್ಕೊಂಡ್ರು ಅಷ್ಟೇ. ನಾನು ಅವ್ರೇನು ಕೊಟ್ಟೋದ್ರು, ನನಗೆ ನಂಬಿಕೆ ಕೊಟ್ಟೋದ್ರು. ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟೋದ್ರು ನನಗೆ. ಅದೇ ತರ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಳ್ಳಿ, ಒಂದು ಗಣತೆ ಕೊಟ್ಟೋದ್ರು ನಮ್ಗೆಲ್ಲ. ವಿಷ್ಣುವರ್ಧನ್ ನೆನೆಸ್ಕೊಳ್ಳಿ, ಗತ್ತು ಕೊಟ್ಟೋದ್ರು. ಅಂಬರೀಷ್ ನೆನೆಸ್ಕೊಳ್ಳಿ, ಒಂದು ಸರಳತೆ, ನಡೆಯುತ್ತೆ ಜೀವನ, ನಗ್ನಗ್ತದ ನಡೆಸೋ ಜೀವನ ಅನ್ಬಿಟ್ಟೋದ್ರು. ಶಂಕರ್ನಾಗ ಅನ್ಕೊಂಡ್ರೆ ಟೈಮ್ ಹೇಳ್ಬಿಟ್ಟೋದ್ರು ನಮ್ಗೆ. ಈ ತರ ಒಬ್ಬೊಬ್ರು ಏನಾದ್ರೂ ಒಂದು ಕೊಟ್ಟೋಗಿರ್ತಾರೆ. ಅವ್ರನ್ನ ಆ ತರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೋಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋದು. ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ. ನಾವು ಏನಕ್ಕೆ ಹೇಳಿ ಆಟ ಆಡ್ಬೇಕು? ನಾವು 11 ಜನ ಕ್ರಿಕೆಟ್ ಆಡ್ತೀರಾ, 11 ಜನಕ್ಕೆ ಗೆಲುವು ಸಿಕ್ಕುತ್ತೆ. 11 ಜನನು ಚೆನ್ನಾಗಿ ಆಡ್ತಾರ? ಇಲ್ಲ, ಯಾರೋ ಒಬ್ರು ಗೆಲ್ಲಿಸ್ಬಿಡ್ತಾರೆ, ಇಲ್ಲ 10 ಜನನು ಸೇರಾಡ್ತಾರೆ. ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಗೋದು ಯಾವಾಗ್ಲೂ. ಅದು ತುಂಬಾ ಮುಖ್ಯ. ಅದು ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈಗೆ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು. ಆ ಅಂಪೈರ್ ಯಾರಂದ್ರೆ ನೀವೇ, ಜನನೇ ಅಲ್ವಾ? ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಸೊ ನಮ್ಮನ್ನ ಗೆಲ್ಸೋದು ಸೋಲ್ಸೋದು ಅದು ಯಾವತ್ತಿದ್ರು ಜನದ ಕೈಲೇ ಇರುತ್ತೆ. ನೀವುಗಳೇ ಅಂಪೈರ್ ತರ ನೀವು. ಅದು ತುಂಬಾ ಮುಖ್ಯ. ಇನ್ನು ನನ್ನನ್ನ ಎಲ್ಲಾರು ಎಲ್ಲೋದ್ರು ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ಅಂತಾನೆ. ತುಂಬಾ ಕೆಲವೇ ಜನ ನನ್ನ ತುಂಬಾ ಕ್ರೇಜಿ ಸ್ಟಾರ್ ಅಂತ ಕರೀತೀರ, ಬಟ್ ಕರೆಯೋದು ರವಿ ಸಾರೇ ಜಾಸ್ತಿ. ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದ್ರಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ. ಅದರಲ್ಲಿ ಹರೀಶ್ ಗೌಡ್ರು ತುಂಬಾ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಕರೆದ್ರು. ನಾನು ಮೊದಲನೇ ಸರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ, ನೀವು ಜೊತೆಲಿ ಇರ್ಬೇಕು ಅಂದ್ರು ಅಷ್ಟೇ. ಅದಕ್ಕೋಸ್ಕರ ಜೊತೆಲಿದ್ದೀನಿ. ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದ್ರು, ಸುಳ್ಳು. ಅವ್ರ ಜೊತೆ ನಾನಿದ್ದೀನಿ. ಆಗ್ತಾನೆ ಇರ್ಬೇಕು, ಕೊನೆಯವ್ರಿಗೂ ಕುಣಿತಾನೆ ಇರಬೇಕು. ಹಾಡ್ಮೇಲೆ ಹಾಡು, ಹಾಡಿನ ಜೊತೆನೆ ಸಿನಿಮಾ. ಪ್ರೇಮ್ ಲೋಕ 1 ಎಷ್ಟು ನೀವು ಕೊಟ್ರೋ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಮ್ಮ 40 ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನನ್ನ ಬದುಕಿನ ಪೂರ್ತಿ ಪ್ರೇಮ್ ಲೋಕ ಯಾವತ್ತೂ ಮರೆಯಕ್ಕಾಗೋದಿಲ್ಲ. ನಾನು ರವಿ ಬೋಪಣ್ಣದಲ್ಲಿ ಹೇಳಿದ್ದೆ, ನಾನು 60 ಇದೆ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು. ಬಟ್ ಒಂದ್ ಹೇಳಕ್ ಮರ್ತಿದ್ದೆ ನಾನು. ಆಕ್ಚುಲ್ ಆಗಿ ಒಂದು ಎಂಡ್ ಕೊಟ್ರೆ ತಾನೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ. ಅದ್ರ ಪ್ರಕಾರ ನೀವು ರವಿ ಬೋಪಣ್ಣಗೆ ಎಂಡ್ ಮಾಡಿದ್ದೀರ ನನ್ನೊಂದು ಚಾಪ್ಟರ್ನ. ಸೊ ಈಗ ಮತ್ತೆ ಪ್ರೇಮ್ ಲೋಕದಿಂದ ಈಸ್ ಅನ್ ಅದರ್ ಬಿಗಿನಿಂಗ್. ಇವಾಗ ಮತ್ತೆ ಶುರು ನನ್ನ ಆಟ. ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿ ಒಂದು ಹೃದಯಕ್ಕೂ ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ. ಓಕೆ, ಎಲ್ಲ ನೀವು ಜೊತೆಯಲ್ಲಿರ್ರಿ, ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಮತ್ತೆ ಪ್ರೇಮ್ ಲೋಕ ಹುಟ್ಟಾಕ್ತೀನಿ, ಮತ್ತೆ ನಿಮ್ಗೆ ಅದೇ ಖುಷಿ ಕೊಡ್ತೀನಿ. ನಮಸ್ಕಾರ.